ಇನ್ನು ಕರ್ನಾಟಕದಲ್ಲಿ ಆಗ್ತಿರುವಂತಹ ಕುರ್ಚಿಯ ಕದನ ನೀವು ಗಮನಿಸ್ತಾನೆ ಇದ್ದೀರಿ, ಏನ್ ಹೇಳಕ್ ಬಯಸ್ತೀರಿ? ಕುರ್ಚಿ ಕದನ ನೋಡಿ, ಇವತ್ತು ಕಾಂಗ್ರೆಸ್ ಶಾಸಕರೇ ಮಾತನಾಡ್ತಾ ಇದ್ದಾರೆ, ಸಾಕಪ್ಪ ಸಾಕು, ಕಾಂಗ್ರೆಸ್ ಸರ್ಕಾರ ಸಾಕು ಅಂತ. ಇದು ಬಂದಿರತಕ್ಕಂಥ ಪರಿಸ್ಥಿತಿ. ಯಾಕೆಂದ್ರೆ ಅವ್ರ ಕ್ಷೇತ್ರಗಳಿಗೆ ಅನುದಾನಗಳು ಬಿಡುಗಡೆ ಆಗ್ತಾ ಇಲ್ಲ, ಯಾವುದೇ ಕೆಲಸಗಳಾಗ್ತಾ ಇಲ್ಲ. ಇವತ್ತು ಸಿದ್ದರಾಮಯ್ಯನವರು ಸಾಲದ ರಾಮಯ್ಯ ಆಗಿದ್ದಾರೆ. 17 ಬಾರಿ ಬಜೆಟ್ ಮಂಡನೆ ಮಾಡಿದ್ದೀನಿ ಅಂತ ಹೇಳಿದ್ರು. ಏನಾಗ್ತಾ ಇದೆ? ಅವರು ದಾಖಲೆ ಸೃಷ್ಟಿ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ನಾನು ಅಭಿನಂದಿಸ್ತೇನೆ, ಇಲ್ಲ ಅಂತ ಹೇಳಲ್ಲ. ಅದಕ್ಕೆ ಪಿತಾಮಹ ಯಾರು? ಮೊದಲನೇ ಬಜೆಟ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರತಕ್ಕಂತ ಪಿತಾಮಹ ಯಾರು? ಸನ್ಮಾನ್ಯ ದೇವೇಗೌಡರಲ್ವಾ? ಅವ್ರಿಗೊಂದು ಧನ್ಯವಾದ ಹೇಳಿದ್ರ ನೀವು ಸದನದಲ್ಲಿ? ಫೈನಾನ್ಸ್ ಬಿಲ್ಲು ಪಾಸ್ ಆಗಿ ಬಡ್ಜೆಟ್ ಬಗ್ಗೆ ಭಾಷಣಕ್ಕೆ ಪ್ರಶ್ನೆಗೆ ಉತ್ತರ ಕೊಡಕ್ ಬಂದಾಗ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ನಾಯಕರುಗಳಿಗೆ, ಕಾಂಗ್ರೆಸ್ ವರಿಷ್ಠರಿಗೆ, ಈ ರಾಜ್ಯದ ಜನರಿಗೆ, ಶಾಸಕರಿಗೆ ಎಲ್ರಿಗೂ ಧನ್ಯವಾದ ಅಂತ ಹೇಳಿದ್ರಿ. ಒಂದೇ ಒಂದು ಸತಿ ನಿಮ್ಮ ಗುರುಗಳಲ್ವಾ, ನಿಮ್ಮ ಮಾರ್ಗದರ್ಶಕರು. ಆವಾಗ ಇವತ್ತು ನೀವು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿ ಮುಖ್ಯಮಂತ್ರಿ ಆಗಿರ್ಬೋದು, JDS ಇದ್ದಾಗ ನೀವು ಉಪಮುಖ್ಯಮಂತ್ರಿ. ಅವತ್ತು ನೀವು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕೇಳಿದ್ರಿ, ದೇವೇಗೌಡರು ಬೇಡಪ್ಪ, ನೀನ್ ಫೈನಾನ್ಸೇ ತಗೋ, ನೀನ್ ಅಡ್ವೊಕೇಟ್ ಇದೆಯಾ, ನೀನ್ ಅಲ್ಲಿ ಮಾಡುವಂತ ಶಕ್ತಿ ನಿನಗಿದೆ, ಫೈನಾನ್ಸ್ ತಗೋ, ಮುಂದಕ್ಕೆ ನಿನಗೆ ಇನ್ನೂ ಒಳ್ಳೇದಾಗುತ್ತೆ ರಾಜಕೀಯವಾಗಿ ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡಿ ಅವತ್ತು ಡೆಪ್ಟಿ CM ಮಾಡಿ ಬಡ್ಜೆಟ್ ಮಂಡನೆ ಮಾಡ್ಲಿಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಅವಕಾಶ ಮಾಡಿಕೊಟ್ರು. ಅವತ್ತು ಮಾಡಿದ್ದು ನೀವು ಅದೇ ಸರ್ಕಾರದಲ್ಲಿ 5 ಬಾರಿ ಮಾಡಿದ್ರಿ, ಮತ್ತೆ ಅದು ಕಂಟಿನ್ಯೂ ಆಗ್ತಾ ಬಂತಲ್ವಾ? ಅದಕ್ಕೂ ಪಿತಾಮಹ ಯಾರು? ದೇವೇಗೌಡರಲ್ವಾ? ಅವ್ರನ್ನ ಯಾಕೆ ನೀವು ನೆನೆಸ್ಕೊಂಡಿಲ್ಲ? ಇದೇ ಅಲ್ವಾ ನಾನು ಹೇಳ್ತಾ ಇರತಕ್ಕಂಥದ್ದು. ಇವತ್ತು ಕಾಂಗ್ರೆಸ್ನವರು ಅವ್ರ ಬೆನ್ನಿಗೆ ಅವರೇ ಚೂರಿ ಹಾಕೋತಾರೆ, ನಾವೇನ್ ಮಾಡ್ಬೇಕಾಗಿಲ್ಲ. ಇವತ್ತು ಆ ಕುರ್ಚಿ ಕದನ ಅಂತ ಕೇಳಿದ್ರಿ, ಏನಾಗ್ತಾ ಇದೆ? ಒಬ್ಬೊಬ್ಬ ಶಾಸಕರು ಒಂದೊಂದ್ ತರ ವಿಭಿನ್ನ ಹೇಳಿಕೆಗಳನ್ನ ಕೊಡ್ತಾ ಇರೋದು ನೀವು ನೋಡ್ತಾ ಇದ್ದೀರಿ. ಎಲ್ಲಿ ನಡೀತಾ ಇದೆ ಇವತ್ತು ನೋಡಿ, ಬೈ ಎಲೆಕ್ಷನ್ 2 ಬರ್ತಾ ಇದೆ. ರಿಸಲ್ಟ್ 4ನೇ ತಾರೀಕಲ್ವಾ ಬರುತ್ತೆ ನೋಡಿ. 2 ಕ್ಷೇತ್ರದಲ್ಲಿ ಕೂಡ ಬಿಜೆಪಿನೇ ಗೆಲ್ಲುತ್ತೆ, 2ರಲ್ಲಿ ಕಾಂಗ್ರೆಸ್ ಸೋಲುತ್ತೆ. ದಾವಣಗೆರೆ ಇರ್ಬೋದು, ಬಾಗಲಕೋಟೆ ಇರ್ಬೋದು. ಇದರ ಫಲಿತಾಂಶದ ಒಂದು ರಿಸಲ್ಟ್ ಇಂದ ಇನ್ನಷ್ಟು ಅಲ್ಲೋಲ ಕೊಲ್ಲಲ ಆಗುತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ. ಹಾಗಾದ್ರೆ ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ? ಅವ್ರು ಮುಖ್ಯಮಂತ್ರಿ ಆಗೋದು ಬಿಡೋದು ಅವರ ಪಕ್ಷದ ವಿವೇಚನೆಗೆ ಬಿಟ್ಟಿದ್ದು. ಅದು ಯಾರೇ ಮುಖ್ಯಮಂತ್ರಿ ಆಗ್ಲಿ ರಾಜ್ಯಕ್ಕೆ ಒಳ್ಳೇದಾಗ್ಬೇಕು, ನಾವು ಅಷ್ಟೇ ಕೇಳೋದು. ರಾಜ್ಯದ ಜನರ ಹಿತವನ್ನ ಕಾಪಾಡುವಂತ ಕೆಲಸ ಆಗ್ಬೇಕು. ನಮ್ಗೆ ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿ ಆದ್ರೂ ಅಷ್ಟೇ, DK ಶಿವಕುಮಾರ್ ಮುಖ್ಯಮಂತ್ರಿ ಅಷ್ಟೇ, ಪರಮೇಶ್ವರ್ ಮುಖ್ಯಮಂತ್ರಿ ಆದ್ರೂ ಅಷ್ಟೇ, ರಾಜ್ಯಕ್ಕೆ ಒಳ್ಳೇದಾಗ್ಲಿ ಅಂತ ನಾವು ಬಯಸ್ತೀವಿ. ಮೇ ನಂತರ ಬಹಳಷ್ಟು ಬದಲಾವಣೆಗಳಾಗ್ತವೆ ಅನ್ನುವಂತಹ ವದಂತಿಗಳಿದ್ದಾವೆ. ಸ್ವತಃ ಸಿದ್ದರಾಮಯ್ಯನವ್ರು ಬಿಟ್ಕೊಡ್ತಾರೆ ಅಂತ ಏನಾದರೂ ಅನ್ಸುತ್ತಾ, ಅಥವಾ ಹಿಂದೊಂದ್ಸರಿ DK ಶಿವಕುಮಾರ್ ಅವ್ರು ಹೇಳಿದ್ರು ಅದನ್ನ ಕಿತ್ಕೊಳ್ಳುವಂಥದ್ದು ಅಂತ ಹೇಳಿ, ಆ ಥರದ್ದು ಏನಾದರೂ ಸಿಚುವೇಶನ್ ಅನ್ನ ರಾಜ್ಯದ ಜನ ಕಣ್ತುಂಬ್ಕೋಬೇಕಾ ಹೇಗೆ ಅಂತ? ಅಲ್ಲ, ರಾಜ್ಯದ ಜನತೆ ಕಾಂಗ್ರೆಸ್ ಸರ್ಕಾರವನ್ನ ಬಯಸಿ ಅಧಿಕಾರ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಯಾರು ಅಂತ ಹೇಳೋದನ್ನ ಶಾಸಕರು ಮತ್ತು ಅವ್ರ ಪಕ್ಷದ ವರಿಷ್ಠರು ತೀರ್ಮಾನ ಮಾಡಬೇಕು, ಯಾರು ಬೇಕು ಅನ್ನೋದನ್ನ. ಅದನ್ನ ನಾನು ಹೇಳಕ್ ಬರಲ್ಲ. ಸಿದ್ದರಾಮಯ್ಯನವರು ಬಿಟ್ಕೊಡ್ತಾರ ಅನ್ನೋ ಭಾವನೆ ನನಗಂತ ಇಲ್ಲ. ಯಾಕೆಂದ್ರೆ ಅವರು ಎಲ್ಲಾ ರೀತಿಯಲ್ಲಿ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ. ಆದ್ರೂ DK ಶಿವಕುಮಾರ್ ಆದ್ರೂ ನಮ್ದೇನ್ ಸಮಸ್ಯೆ ಇಲ್ಲ. ಬಟ್ ಸರ್, ನಿಮ್ಗೆ ಅನ್ಸೋದಿಲ್ವಾ ಈ ಒಂದು ಸಮಸ್ಯೆನ ಇಟ್ಕೊಂಡೇ ಹೋಗ್ತಿರೋದು ನೋಡಿದ್ರೆ ಹೈಕಮಾಂಡ್ ಕೂಡ ಅದು ಸರಿಯಾಗಿ ರಿಯಾಕ್ಟ್ ಮಾಡದೇ ಇರೋದ್ರಿಂದಾಗಿ ಅವ್ರ ಸಮಸ್ಯೆನ ಪೋಸ್ಟ್ಪೋನ್ ಮಾಡ್ತಿದ್ದಾರೆ ಹೊರತು ಪರಿಹಾರ ಅಂತೂ ಇಲ್ಲ. ಎಟ್ ಎನಿ ಕಾಸ್ಟ್ ಅವ್ರು ರಿಯಾಕ್ಟ್ ಮಾಡಬೇಕು. ಹೈಕಮಾಂಡ್ ಶಕ್ತಿಯುತವಾಗಿ ಇಲ್ಲ ಅನ್ನೋದನ್ನ, ಅದು ಲೋ ಕಮಾಂಡ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೈಕಮಾಂಡ್ ಸ್ಟ್ರೆಂಥನ್ ಆಗಿದ್ರೆ ಇದು ಇಷ್ಟು ದಿನ ಅದು ಮುಂದಕ್ಕೆ ಹೋಗ್ತಾ ಇರ್ಲಿಲ್ಲ, ಅದಕ್ಕೊಂದು ಅಂತ್ಯ ಆಡ್ತಾ ಇದ್ರು. ಈಗ ನೋಡ್ತಾ ಇದ್ರೆ ಜನರಿಗೆ ಮನರಂಜನೆ ಆಗೋಗ್ಬಿಟ್ಟಿದೆ. ಯಾವಾಗ ನೋಡಿದ್ರು ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇದಿರಲ್ವಾ, ಡಿಬೇಟ್ ಆಗ್ತಾನೆ ಇರುತ್ತೆ. ಅದಕ್ಕೊಂದು ಫುಲ್ ಸ್ಟಾಪ್ ಇಡಬೇಕು, ಅದನ್ನ ಮಾಡಬೇಕು ಅವರ ಹೈಕಮಾಂಡ್. ರೈಟ್. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವ್ರ ಮೇಲಿನ ಅಭಿಮಾನಕ್ಕೆ ಸಿದ್ದರಾಮೋತ್ಸವ ಆಗುತ್ತೆ, ಯಡಿಯೂರಪ್ಪನವ್ರ ಮೇಲಿನ ಅಭಿಮಾನಕ್ಕೆ ಅಭಿಮಾನೋತ್ಸವ ಅನ್ನುವಂಥ ಕಾರ್ಯಕ್ರಮಗಳು. ನೀವೆಲ್ಲರೂ ಪ್ರೀತಿಯಿಂದ ದೇವೇಗೌಡರನ್ನ ಅಪ್ಪಾಜಿ ಅಂತ ಕರಿತೀರಿ. ಅವರ ಮೇಲಿನ ಪ್ರೀತಿ ಗೌರವಕ್ಕೆ ಈ ಗೌರವೋತ್ಸವ ಈ ಥರದ್ದು ಏನಾದರೂ ಕಾರ್ಯಕ್ರಮಗಳಿದ್ದಾವೆ? ಯಾಕಂದರೆ ಅವರ ಸುದೀರ್ಘ ರಾಜಕೀಯ ಅನುಭವ ಇರ್ಬೋದು, ಅವರ ವಿಚಾರಧಾರೆಗಳಿರ್ಬೋದು, ಕರ್ನಾಟಕವನ್ನು ಪ್ರತಿನಿಧಿಸಿರುವ ಕನ್ನಡದ ಕಣ್ಮಣಿ ದೇವೇಗೌಡರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆ ನಿಟ್ಟಿನಲ್ಲಿ JDSನಲ್ಲಿ ಯೋಚನೆಗಳಿದ್ದಾವ ಹೇಗೆ? ಚರ್ಚೆ ನಡೀತಾ ಇದೆ. ಅದು ಕೂಡ ಮುಂದಿನ ದಿನಗಳಲ್ಲಿ ಮಾಡುವಂತ ಒಂದು ಯೋಜನೆ ಆಗುತ್ತೆ ಅನ್ನೋದು ನನ್ನ ಭಾವನೆ. ಒಟ್ಟಾರೆ ಎಲ್ಲರೂ ಸೇರಿ ಅದನ್ನ ಮಾಡುವಂತ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತೀವಿ.